ಇವತ್ತು ಬೆಳಿಗ್ಗೆ 8:15 ಟೈಮ್ಗೆ ಉಜ್ಜಿಮುರ್ಗೆ ಪಾತ್ನಹಳ್ಳಿ ರಾಮಪುರಗಂಟ ಒಂದು ಆಟೋ ಶಾಲಾ ಮಕ್ಕಳು ಕರ್ಕೊಂಡು ನಮ್ಮ ಇರ್ಸಂದ್ರ ಕಾಲೋನಿ ನೀಲಗೊಂಡಹಳ್ಳಿ ಇರ್ಸಂದ್ರ ಕಾಲೋನಿ KPS ಶಾಲೆಗೆ ಬರ್ತಾ ಇರ್ತಾರೆ ಮಕ್ಕಳುಗಳನ್ನ. ಒಂದು ಈ ಬೈಕು ಸಣ್ಣ ಬೈಕ್ ಈ ಥರ ಇರ್ಸಂದ್ರಿಂದ ಬರುತ್ತೆ. ಆ ಬೈಕ್ ತಪ್ಸೋಕ್ಕೋಸ್ಕರ ಇದು ಆಟೋದವರು ಈ ಥರ ಆಗಿ ಪಲ್ಟಿಯಾಗಿದೆ. ಈ ಘಟನೆಯಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ 3-4 ಜನರಿಗೆ ಏಟಾಗಿದೆ. ಇಮಿಡಿಯೇಟ್ಲಿ ಕೊಡಿಗೆರೆ ತಾಲೂಕು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಏನಪ್ಪ ಅಂದರೆ ಇದನ್ನು ಮುಂದೆ ಈ ಥರ ಆಗದ ಥರ ನೋಡ್ಕೊಬೇಕು, ಯಾರನ್ನಾಗಲಿ ಈ ಥರ ಆಗಬಾರ್ದು. ಈಗ ಒಬ್ಬರು ಮಕ್ಕಳು ಈ ಥರ ಇಬ್ಬರು ಇರ್ತಾರೆ. ದಯಮಾಡಿ ನಾವು ರಿಕ್ವೆಸ್ಟ್ ಮಾಡೋಷ್ಟೇ ಚಾಲಕರು ಸ್ವಲ್ಪ ಮೆಲ್ಲಗೆ ಹೋಗ್ಬೇಕು, ನೋಡ್ಕೊಂಡು ಹುಷಾರಾಗಿ ಓಡಿಸ್ಬೇಕು ಗಾಡಿಗಳನ್ನ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಶಾಲಾ ಮಕ್ಕಳ ಆಟೋ ಅಪಘಾತ. ಹೊಣೆ ಯಾರು? ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಲ ಹೋಬಳಿ ಇರಕಸಂದ್ರ ಕಾಲೋನಿ. ಇರಕಸಂದ್ರ ಕ್ರಾಸ್ ಬಳಿ ಶಾಲಾ ಮಕ್ಕಳನ್ನು ಅತಿಯಾಗಿ ತುಂಬಿಕೊಂಡು ಸಾಗುತ್ತಿದ್ದ ಆಟೋ ಅಡ್ಡ ಬಂದ ಎಕ್ಸೆಲ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ಬಿದ್ದಿದೆ. ಈ ದುರ್ಘಟನೆಯಲ್ಲಿ ಹಲವು ಶಾಲಾ ಮಕ್ಕಳು ಗಾಯಗೊಂಡಿದ್ದು ಆಟೋ ಚಾಲಕರ ತಲೆಗೆ ಪೆಟ್ಟಾಗಿದೆ. ಈ ಘಟನೆ ಹಲವು ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಶಾಲಾ ಮಕ್ಕಳ ಸುರಕ್ಷತೆಯ ಜವಾಬ್ದಾರಿ ಹೊಂದಿರುವ ಶಾಲಾ ಆಡಳಿತ ಮಂಡಳಿ ಮಕ್ಕಳನ್ನು ನಿಯಮಬದ್ಧ ಮತ್ತು ಸುರಕ್ಷಿತ ವಾಹನಗಳಲ್ಲಿ ಕಳುಹಿಸುತ್ತಿದೆಯೇ? ಸಾಮರ್ಥ್ಯಕ್ಕಿಂತ ಹೆಚ್ಚು ಮಕ್ಕಳನ್ನು ಸಾಗಿಸಿ ಮಕ್ಕಳ ಜೀವವನ್ನು ಅಪಾಯಕ್ಕೆ ತಳ್ಳಿದ ಆಟೋ ಚಾಲಕರ ನಿರ್ಲಕ್ಷ್ಯವೇ ಈ ಅಪಘಾತಕ್ಕೆ ಕಾರಣವೇ? ಶಾಲಾ ವಾಹನಗಳ ಸುರಕ್ಷತೆ ಹಾಗೂ ಸಾರಿಗೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕಾದ RTO ಅಧಿಕಾರಿಗಳು ಇಂತಹ ವಾಹನಗಳ ವಿರುದ್ಧ ಸಮರ್ಪಕ ಕ್ರಮ ಕೈಗೊಂಡಿದ್ದರೆ, ತಮ್ಮ ವ್ಯಾಪ್ತಿಯಲ್ಲಿ ಶಾಲಾ ವಾಹನಗಳ ಸುರಕ್ಷತೆ ಕುರಿತು ಮೇಲ್ವಿಚಾರಣೆ ನಡೆಸಬೇಕಾದ ತಹಶೀಲ್ದಾರ್ ಹಾಗೂ ಸಂಬಂಧಿಸಿದ ಆಡಳಿತ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿದ್ದರೆ, ಕುರಿಗಳನ್ನು ತುಂಬಿದಂತೆ ಆಟೋದಲ್ಲಿ ಮಕ್ಕಳನ್ನು ತುಂಬಿಕೊಂಡು ಹೋಗುವುದು ಕಾನೂನು ಬಾಹಿರ ಮಾತ್ರವಲ್ಲ, ಮಕ್ಕಳ ಜೀವದೊಂದಿಗೆ ಚೆಲ್ಲಾಟವಾಡಿದಂತಾಗಿದೆ. ಇಂತಹ ನಿರ್ಲಕ್ಷ್ಯವನ್ನು ಯಾವುದೇ ಕಾರಣಕ್ಕೂ ಸಮರ್ಥಿಸಲು ಸಾಧ್ಯವಿಲ್ಲ. ಈ ಪ್ರಕರಣದಲ್ಲಿ ಆಟೋ ಚಾಲಕ, ಶಾಲಾ ಆಡಳಿತ, ಸಾರಿಗೆ ಇಲಾಖೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಿ ಯಾರಿಂದಲಾದರೂ ನಿಯಮ ಉಲ್ಲಂಘನೆ ಅಥವಾ ನಿರ್ಲಕ್ಷ್ಯ ನಡೆದಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವುದು ಅತ್ಯಗತ್ಯ. ಮಕ್ಕಳ ಸುರಕ್ಷತೆ ಎಲ್ಲರ ಜವಾಬ್ದಾರಿ. ಅವರ ಜೀವದೊಂದಿಗೆ ಯಾರೂ ಆಟವಾಡಬಾರದು. ಇವತ್ತು ಶನಿವಾರ ಬೆಳಗ್ಗೆನೆ ಮಕ್ಕಳನ್ನ ಕರ್ಕೊಂಡು ಬರೋಂಥ ಸಂದರ್ಭದಲ್ಲಿ ಬೇವನಹಳ್ಳಿ ಮಾರ್ಗದಲ್ಲಿ ಬರುವಂಥ ಒಂದು ಆಟೋ ಆಕಸ್ಮಿಕವಾಗಿ ಇರಸಂದ್ರ ಕ್ರಾಸ್ ಬಳಿ ಯಾರೋ ಒಂದು TVS ಅಡ್ಡ ಬಂದ ಅನ್ನೋ ಉದ್ದೇಶದಿಂದ ಶಾಲಾ ಮಕ್ಕಳನ್ನು ತುಂಬಿದಂಥ ಆಟೋ ಸಡನ್ನಾಗಿ ರೋಡಿಂದ ಆಚೆಗೆ ಬಿದ್ದಿದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಪೇರೆಂಟ್ಸ್ ಕೂಡ ಮಕ್ಕಳನ್ನ ಕಳಿಸುವಂಥ ಸಂದರ್ಭದಲ್ಲಿ ಆ ಚಾಲಕನ ಅನುಭವ ಮತ್ತು ಗಾಡಿಯ ಸುಭದ್ರತೆ ನೋಡ್ಕೊಂಡು ಕಳಿಸ್ಬೇಕು. ಆಮೇಲೆ ಚಾಲಕರು ಕೂಡ ತಮ್ಮ ಮಕ್ಕಳ ಥರ ಆ ಮಕ್ಕಳನ್ನು ನೋಡಿಕೊಂಡು ಸುರಕ್ಷಿತವಾಗಿ ಕರ್ಕೊಂಬರೋಂಥ ಜವಾಬ್ದಾರಿಯನ್ನು ತಗೊಳ್ಬೇಕು. ಇಂಥ ಅಚಾನಕ್ಕಾಗಿ ವ್ಯತ್ಯಾಸ ಆದರೆ ಭವಿಷ್ಯದ ಪ್ರಜೆಗಳಿವರು. ಅಂಥ ಪ್ರಜೆಗಳಿಗೆ ನಾವೇನಾದರೂ ತೊಂದರೆ ಆದರೆ ಮಕ್ಕಳುಗಳು ಒಂದು ಮಕ್ಕಳು 2 ಮಕ್ಕಳು ಇಟ್ಕೊಂಡಿರ್ತಾರೆ. ಅದು ಪೋಷಕರಿಗೂ ತುಂಬ ನೋವಾಗುತ್ತೆ ಮತ್ತು ಶಾಲಾ ಸಂಸ್ಥೆಗೂ ಕೂಡ ತೊಂದರೆ ಆಗುತ್ತೆ. ನಾನು ಈ ಸಂದರ್ಭದಲ್ಲಿ STMC ಸದಸ್ಯನಾಗಿ ಪೋಷಕರ ಸಭೆಯನ್ನು ಕರೆದು ನಾವು ಸಭೆಯ ಮೂಲಕ ಆ ಮಕ್ಕಳನ್ನು ಸುರಕ್ಷಿತವಾಗಿ ತಲುಪಿಸುವಂಥ ಜವಾಬ್ದಾರಿ ಅವ್ರದ್ದೇ ಆಗಿರಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತೇವೆ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.